ಡ್ಯಾಂಗೆ 33 ಕ್ರಸ್ಟ್ ಗೇಟ್ಗಳನ್ನ ಅಳವಡಿಕೆ ಮಾಡಲಾಗಿದ್ದು ಇವತ್ತು ಲೋಕಾರ್ಪಣೆ ಮಾಡಲಾಗಿದೆ. ಇದಕ್ಕೆ 3 ರಾಜ್ಯಗಳ ಸಿಎಂಗಳು ಕೂಡ ಸಾಕ್ಷಿಯಾಗಿದ್ದಾರೆ. ಈ ಕ್ರಸ್ಟ್ ಗೇಟ್ಗಳನ್ನ ಅಳವಡಿಕೆ ಮಾಡೋದರ ಮೂಲಕ 3 ರಾಜ್ಯಗಳ ಅನ್ನದಾತರಿಗೆ ಇದು ಜೀವನಾಡಿಯಾಗಲಿದೆ. ಹಾಗಾದ್ರೆ ಇದರಿಂದ ಏನೆಲ್ಲ ಅನುಕೂಲ ಆಗಲಿದೆ ಅನ್ನುವ ಕಂಪ್ಲೀಟ್ ಡೀಟೇಲ್ಸ್ನ ಜೊತೆಗೆ ನವಲಿ ಡ್ಯಾಮ್ನ ಚರ್ಚೆ ಎಲ್ಲಿಯವರೆಗೆ ಬಂದಿದೆ ಅನ್ನುವ ಡೀಟೇಲ್ಸ್ ಕೂಡ ನಿಮ್ಮ ಮುಂದೆ. 2024 ಆಗಸ್ಟ್ 10 ರಾತ್ರಿ 10:50 ಒಡೆದಿತ್ತು ಟಿಬಿ ಡ್ಯಾಮ್ ಕ್ರೆಸ್ಟ್ ಗೇಟ್ ನಂಬರ್ 19. 25 ಟಿಎಂಸಿ ನೀರು ಪೋಲು, ರೈತರಿಗೆ ಆತಂಕ. ಅದು 2024 ಆಗಸ್ಟ್ 10 ರಾತ್ರಿ ಸುಮಾರು 10:50. ಏನಾಯ್ತೋ ಏನು, ಇದ್ದಕ್ಕಿದ್ದಂತೆ ತುಂಗಭದ್ರಾ ಡ್ಯಾಂನ ಕ್ರೆಸ್ಟ್ ಗೇಟ್ ನಂಬರ್ 19 ಒಡೆದಿತ್ತು. ಜಲಾಶಯದಲ್ಲಿ ಸಂಗ್ರಹಿಸಿದ್ದ ನೀರು ಹೊರಗೆ ಹರಿದಿತ್ತು. ನೀರಿಲ್ಲದ ಸಮಯದಲ್ಲಿ ಬಳಸಬೇಕು ಅಂತ ಇಟ್ಕೊಂಡಿದ್ದ ನೀರು ಪೋಲಾಗಿತ್ತು. ರಾಜ್ಯ ಸರ್ಕಾರ ಆತಂಕಕ್ಕೆ ಒಳಗಾಯಿತು. ರೈತರು ಕಂಗಾಲಾದ್ರು. ಟಿಬಿ ಡ್ಯಾಂ ಜಲಾಶಯದ ನೀರು ಇದೇ ರೀತಿ ಹೊರಗೆ ಹೋಗ್ತಾ ಇದ್ರೆ ಇಡೀ ಜಲಾಶಯದ ನೀರು ಖಾಲಿಯಾಗಿ 3 ರಾಜ್ಯಗಳು ನೀರಿಲ್ಲದೆ ಪರದಾಡಬೇಕಾಗೋ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇತ್ತು. ಇನ್ನೊಂದು ಕಡೆ ಇದ್ದಕ್ಕಿದ್ದಂತೆ ಜಲಾಶಯದ ನೀರು ಹೊರಗೆ ಬಂದ ಕಾರಣ ನದಿ ತೀರದ ಪ್ರದೇಶಗಳಲ್ಲಿ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಯಿತು. ತುಂಗಭದ್ರಾ ಡ್ಯಾಂಗೆ 33 ಹೊಸ ಕ್ರೆಸ್ಟ್ ಗೇಟ್, ಟಿಬಿ ಡ್ಯಾಂಗೆ ಮರುಜೀವ, 3 ರಾಜ್ಯದ ಸಿಎಂಗಳು ಸಾಕ್ಷ್ಯ. ತುಂಗಭದ್ರಾ ಅಣೆಕಟ್ಟು ಅಥವಾ ಟಿಬಿ ಡ್ಯಾಂ ಅಥವಾ ಪಂಪಾಸಾಗರ ಅಣೆಕಟ್ಟು ರಾಜ್ಯದ ಪ್ರಮುಖ ಅಣೆಕಟ್ಟು. ಹಂಪಿಗೆ ಹತ್ತಿರ ಇರೋ ಈ ಅಣೆಕಟ್ಟು 3 ರಾಜ್ಯಗಳಿಗೆ ನೀರು ಒದಗಿಸುತ್ತೆ. 101 ಟಿಎಂಸಿ ನೀರು ಸಂಗ್ರಹ ಸಾಮರ್ಥ್ಯ ಇರೋ ಈ ಡ್ಯಾಮ್ ಅನ್ನ ಕರ್ನಾಟಕದಲ್ಲಿ ಹಲವು ಜಿಲ್ಲೆಗಳಲ್ಲಿ ಕುಡಿಯೋ ನೀರಿಗಾಗಿ ಮತ್ತು ಕೃಷಿಗಾಗಿ ಬಳಸಿದ್ರೆ, ತೆಲಂಗಾಣ ಮತ್ತು ಆಂಧ್ರದಲ್ಲಿ ಕೃಷಿಗೆ ಈ ನೀರನ್ನ ಹೆಚ್ಚಾಗಿ ಬಳಸಲಾಗುತ್ತೆ. ಇದಿಷ್ಟೇ ಅಲ್ಲ, ಪ್ರವಾಹ ನಿಯಂತ್ರಣ ಮತ್ತು ವಿದ್ಯುತ್ ಉತ್ಪಾದನೆಗೂ ಈ ಡ್ಯಾಮ್ ನೀರು ಬಳಕೆಯಾಗುತ್ತೆ. ಆದ್ರೆ ಯಾವಾಗ 19ನೇ ಗೇಟ್ ಒಡೆದು ನೀರು ಪೋಲಾಯಿತು, ಆಗಲೇ ಎಚ್ಚೆತ್ತ 3 ರಾಜ್ಯಗಳು ಹೊಸ ಗೇಟ್ಗಳನ್ನ ಅಳವಡಿಸೋಕೆ ಪ್ಲಾನ್ ಮಾಡಿದ್ದು. ಗುರುವಾರ ಆ ಪ್ಲಾನ್ ಈಡೇರಿದೆ. ಸಿಎಂ ಡಿಕೆಶಿ, ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್, ಆಂಧ್ರದ ಸಿಎಂ ಎನ್ ಚಂದ್ರಬಾಬು ನಾಯ್ಡು, ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಸೇರಿದಂತೆ ಹಲವಾರು ಗಣ್ಯರು ಭಾಗಿಯಾಗಿ ಹೊಸ ಕ್ರೆಸ್ಟ್ ಗೇಟ್ಗಳನ್ನ ಉದ್ಘಾಟಿಸಿದ್ದಾರೆ. ಟಿಬಿ ಡ್ಯಾಂ ಕ್ರೆಸ್ಟ್ ಗೇಟ್ ಲೋಕಾರ್ಪಣೆಗೂ ಮುನ್ನ ಅಂದ್ರೆ ಬುಧವಾರ ರಾತ್ರಿ ಜಲಾಶಯಕ್ಕೆ ವಿದ್ಯುತ್ ದೀಪಾಲಂಕಾರ ಮಾಡಲಾಗಿತ್ತು. ಟಿಬಿ ಡ್ಯಾಂ ಆ ದೀಪಾಲಂಕಾರದಿಂದ ಕಂಗೊಳಿಸುತ್ತಿತ್ತು. ಗುರುವಾರ ಬೆಳಿಗ್ಗೆ 3 ರಾಜ್ಯಗಳ ಸಿಎಂಗಳು ಹಾಗೂ ಕೇಂದ್ರ ಜಲಶಕ್ತಿ ಸಚಿವ ತಲಾ ಒಂದೊಂದು ಕ್ರೆಸ್ಟ್ ಗೇಟ್ ಅನ್ನ ಲೋಕಾರ್ಪಣೆ ಮಾಡಿದ್ರು. ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್ 17ನೇ ಗೇಟ್ ಉದ್ಘಾಟನೆ ಮಾಡಿದ್ರೆ, ಸಿಎಂ ಡಿಕೆಶಿ 18ನೇ ಗೇಟ್, ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು 19ನೇ ಗೇಟ್ ಹಾಗೂ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ 20ನೇ ಗೇಟ್ ಅನ್ನ ಬಟನ್ ಒತ್ತುವುದರ ಮೂಲಕ ಉದ್ಘಾಟಿಸಿದ್ದಾರೆ. ಇದಕ್ಕೂ ಮೊದಲು ಎಲ್ಲ ನಾಯಕರು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದು ಒಗ್ಗಟ್ಟು ಪ್ರದರ್ಶನ ಮಾಡಿದ್ದಾರೆ. ಟಿಬಿ ಡ್ಯಾಂ ಕ್ರೆಸ್ಟ್ ಗೇಟ್ ಲೋಕಾರ್ಪಣೆ ಸ್ಥಳದಲ್ಲಿ ಗಂಗಾಧರ ಸ್ವಾಮಿ ಫೋಟೋ ಇಡಲಾಗಿತ್ತು. ಗೇಟ್ ಲೋಕಾರ್ಪಣೆಗೂ ಮುನ್ನ ಗಂಗಾಧರ ಅಜ್ಜಯ್ಯ ಸ್ವಾಮಿ ಅವರ ಫೋಟೋಗೆ ಸಿಎಂ ಡಿಕೆ ಶಿವಕುಮಾರ್ ಪೂಜೆ ಸಲ್ಲಿಸಿದ್ರು. ಕೊಪ್ಪಳದ ಮುನಿರಾಬಾದ್ ಸಮಾವೇಶದ ವೇದಿಕೆಯಲ್ಲೂ ಡಿಕೆ ಶಿವಕುಮಾರ್ ಆರಾಧ್ಯ ದೈವ ಗಂಗಾಧರ ಅಜ್ಜಯ್ಯ ಸ್ವಾಮಿ ಫೋಟೋ ಇರಿಸಲಾಗಿತ್ತು. ವೇದಿಕೆ ಕಾರ್ಯಕ್ರಮದಲ್ಲಿ ಭಾಷಣ ಆರಂಭಿಸಿದ ಸಿಎಂ ಡಿಕೆಶಿ 19ನೇ ಗೇಟ್ ಕಿತ್ತೋದಾಗ ಡ್ಯಾಂ ಅಲುಗಾಡಿದಾಗ ಜನರು ಆತಂಕಪಟ್ಟಿದ್ದರು. ಅಜ್ಜಯ್ಯ ವಿರೂಪಾಕ್ಷ ದೇವರ ಕೃಪೆಯಿಂದ 33 ಗೇಟ್ಗಳನ್ನ ಬದಲಾಯಿಸಲಾಗಿದೆ ಎಂದಿದ್ದಾರೆ. ಇವತ್ತು ನಾವು 19ನೇ ಗೇಟ್ ಒಡೆದೋದಾಗ 1 ವಾರದಲ್ಲಿ ಇದ್ದಂತ ನೀರಿನ ಸಂದರ್ಭವನ್ನೇ ತೀರ್ಮಾನವನ್ನು ಮಾಡಿ, ದಿಟ್ಟ ಪ್ರಯತ್ನವನ್ನು ಮಾಡಿ, ಕೇವಲ 10-15 ದಿನದಲ್ಲಿ 19ನೇ ಗೇಟ್ ಅನ್ನ ಬದಲಾಯಿಸಿ ಈ ಭಾಗದ ರೈತರನ್ನ ಭತ್ತದ ಕಣಜನ್ನ ಉಳಿಸುವಂತ ಕೆಲಸವನ್ನ ಮಾಡಿ ನನಗೆ ಈ ಒಂದು ದೊಡ್ಡ ಸಾಧನೆ ಮಾಡಲಿಕ್ಕೆ ಅವಕಾಶ ಆಯಿತು. ಉಡುಕರಾತ್ರಿ ನಮ್ಮ ಅಜ್ಜಯ್ಯನ ಪವಾಡ, ಹಂಪಿ ವಿರೂಪಾಕ್ಷನ ಕೃಪೆ, 33 ಗೇಟ್ಗಳನ್ನು ಬದಲಾಯಿಸಿ ಈ ನಮ್ಮ 3 ರಾಜ್ಯದ ರೈತರುಗಳನ್ನ ರಕ್ಷಣೆ ಮಾಡಲಿಕ್ಕೆ ಈ ಭಗವಂತ ಇಂದ ದೊಡ್ಡ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ.
ಸಿಎಂ ಡಿಕೆಶಿ ಗುಣಗಾನ ಮಾಡಿದ ಸಿಎಂಗಳು. ಅಣೆಕಟ್ಟು ಇನ್ನೂ 50 ವರ್ಷ ಹೆಚ್ಚು ಬಾಳಿಕೆ ಬರುತ್ತೆ. ನೀರು ಸಂಗ್ರಹ ಸಾಮರ್ಥ್ಯವೂ ಹೆಚ್ಚಳವಾಗಲಿದೆ. 102 ಟಿಎಂಸಿ ನೀರು ಸಂಗ್ರಹ ಸಾಮರ್ಥ್ಯ ಈ ಡ್ಯಾಂಗೆ ಇರಲಿದೆ. 2024ರಲ್ಲಿ ನಡೆದ ದುರಂತಗಳಂತಹ ಘಟನೆಗಳು ಕಡಿಮೆಯಾಗಲಿವೆ. 3 ರಾಜ್ಯದ ರೈತರಿಗೆ ಯಾವುದೇ ತೊಂದರೆ ಇರಲ್ಲ. ಕುಡಿಯುವ ನೀರು, ಕೈಗಾರಿಕೆಗಳಿಗೂ ನೀರು ಯಥೇಚ್ಛವಾಗಿ ಒದಗಿಸಬಹುದಾಗಿದೆ. 70 ವರ್ಷಗಳಲ್ಲಿ ತುಂಬಿದ 30 ಟಿಎಂಸಿ ಹೂಳು. ತುಂಗಭದ್ರಾ ಜಲಾಶಯ ನಿರ್ಮಾಣ ಮಾಡಿದ್ದು 70 ವರ್ಷಗಳ ಹಿಂದೆ. ಅಲ್ಲಿಂದ ಈವರೆಗೆ ಈ ಜಲಾಶಯದಲ್ಲಿ 30 ಟಿಎಂಸಿ ಹೂಳು ತುಂಬಿದೆ. ಇದೇ ಕಾರಣಕ್ಕೆ ಜಲಾಶಯದಿಂದ ಪೂರ್ಣ ಪ್ರಮಾಣದ ನೀರು ಬಳಕೆ ಮಾಡಲು ಆಗುತ್ತಿಲ್ಲ. ಕರ್ನಾಟಕದ ನವಲಿ ಜಲಾಶಯ ಹೂಳಿನ ಸಮಸ್ಯೆ ಕುರಿತು ಗುರುವಾರ 3 ರಾಜ್ಯದ ಮುಖ್ಯಮಂತ್ರಿಗಳು ಜಲಶಕ್ತಿ ಸಚಿವರ ಸಮ್ಮುಖದಲ್ಲಿ ಸಭೆ ನಡೆಸಲಾಗಿದೆ. ನೀರಿಗಾಗಿ 3 ರಾಜ್ಯದವರು ಐತಿಹಾಸಿಕ ತೀರ್ಮಾನಕ್ಕೆ ಬಂದಿದ್ದೇವೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಶೀಘ್ರದಲ್ಲೇ ಈ ಕುರಿತು ರೂಪುರೇಷೆ ರೆಡಿಯಾಗಲಿದೆ. ತುಂಗಭद्रा डैम का जो दरवाजा जो गेट रखने थे वो तो लगा दिए गए हैं, मगर वहाँ सब सिल्टिंग हो गया है। माननीय प्रधानमंत्री मोदी साहब के पास तो रिपोर्ट है कि पूरे देश में जो 6,500 डैम हैं उस सभी में करीब 15% सिल्ट हो गया है, यानी कि उनके करीब 15% कैपेसिटी कैरिंग कैपेसिटी कम हो गई है। और ये तुंगभद्रा डैम में भी 15% से भी ज़्यादा वो सिल्टिंग हो गया है। हमारे मंत्रालय में इसके लिए एक योजना बनी है। हमारे सेक्रेटरी VL कांताराव जी भी आज यहाँ पर है। हमने तीनों मुख्यमंत्री को भी कहा है कि डीसिल्टिंग के लिए हम लोग योजना बनाकर आपके सामने रखेंगे। काम तो तीनों मुख्यमंत्री को करना है, मगर जो निर्णय करना है, उनको जो टेक्निकल सहयोग करना है वो हम जल्दी से करेंगे। और तुंगभद्रा की पानी की कैपेसिटी करीब 25 से 30% और ज़्यादा बढ़ जाएगी। ಬಹುನಿರೀಕ್ಷಿತ ನವಲಿ ಡ್ಯಾಂ ಕುರಿತಂತೆಯೂ ಮಾಹಿತಿ ಹೊರಬಿದ್ದಿದೆ. ಟಿಬಿ ಡ್ಯಾಂ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಡಿಕೆಶಿ, 3 ಜನ ಮುಖ್ಯಮಂತ್ರಿಗಳು ಇತಿಹಾಸ ಸೃಷ್ಟಿಸಿದ್ದೇವೆ. ಇದು 3 ರಾಜ್ಯದ ಜನರಿಗೆ ಐತಿಹಾಸಿಕ ತೀರ್ಮಾನ. ಮುಂದೆ ಹೇಗೆ ಡ್ಯಾಂ ಉಳಿಸಬೇಕು ಎಂಬುದರ ಬಗ್ಗೆ ಹಾಗೂ ನವಲಿ ಡ್ಯಾಂ ಹೂಳು ತೆಗೆಯುವ ಕುರಿತು ಒಮ್ಮತದ ನಿರ್ಧಾರಕ್ಕೆ ಬಂದಿದ್ದೇವೆ. 1 ತಾಸು ಸಭೆ ನಡೆಸಿ ತೀರ್ಮಾನ ಮಾಡಿದ್ದೇವೆ ಎಂದಿದ್ದಾರೆ. ಇವತ್ತು ನಾವು 3 ಜನನು ಸೇರಿ ಐತಿಹಾಸಿಕದ ವಿಚಾರವನ್ನ, ಈ ನೀರನ್ನ ಯಾವ ರೀತಿ ರಕ್ಷಣೆಯನ್ನು ಮಾಡಬೇಕು, 33 ಟಿಎಂಸಿ ನೀರನ್ನ ಯಾವ ರೀತಿ ಉಳಿಸಬೇಕು, ಮುಂದೆ ಈ ಡ್ಯಾಮ್ ಅನ್ನು ಯಾವ ರೀತಿ ರಕ್ಷಣೆ ಮಾಡಬೇಕು, ನಮ್ಮ ರೈತರ ಕುಟುಂಬದವರು, ರೈತರ ವೇದಿಕೆಯವರು ಏನು ಅರ್ಜಿಯನ್ನು ಕೊಟ್ಟಿದ್ದಾರೆ, ಏನು ಪ್ರತಿಪಾದನೆಯನ್ನು ಮಾಡಿದ್ದಾರೆ, ನವಲಿ ಡ್ಯಾಮ್ ಇರ್ಬೋದು, ಈ ನೀರನ್ನು ಉಳಿಸ್ಲಿಕ್ಕೆ ಹೂಳು ತೆಗೆಯುವಂಥ ವಿಚಾರ ಇರ್ಬೋದು, ಯಾವುದೇ ವಿಚಾರ ಆಗಿರ್ಬೋದು, ಇದ್ರ ಬಗ್ಗೆ ವ್ಯಾಪಕವಾಗಿ ಚರ್ಚೆಯನ್ನು ಮಾಡಿ ನಾವೆಲ್ಲರೂ ಸೇರಿ ಒಮ್ಮತದ ಅಭಿಪ್ರಾಯಕ್ಕೆ ರೈತರನ್ನ ರಕ್ಷಣೆ ಮಾಡಲಿಕ್ಕೆ ಇವತ್ತು ನಾವು ಬಂದಿದ್ದೇವೆ. ಈಗ ಸದ್ಯಕ್ಕೆ ತುಂಗಭದ್ರಾ ಡ್ಯಾಂಗೆ ನವಚೈತನ್ಯ ಬಂದಿದೆ. ಮುಂಗಾರು ಜೋರಾಗಿ ಡ್ಯಾಂಗೆ ನೀರು ಬಂದ್ರೆ ಹಳೆ ಕ್ರೆಸ್ಟ್ ಗೇಟ್ಗಳು ನೀರನ್ನ ತಡೆಯುತ್ತವ, ಡ್ಯಾಂನಲ್ಲಿ ನೀರು ಸಂಗ್ರಹವಾಗುತ್ತಾ ಅನ್ನೋ ಆತಂಕಕ್ಕೆ ಬ್ರೇಕ್ ಬಿದ್ದಿದ್ದು ಈಗ ಮಳೆಯನ್ನ ಟಿಬಿ ಡ್ಯಾಂನ ಹೊಸ ಕ್ರೆಸ್ಟ್ ಗೇಟ್ಗಳು ಎದುರು ನೋಡುತ್ತಿವೆ.